ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಈ ಗರುಡ ಪುರಾಣದ ಶ್ಲೋಕಗಳನ್ನು ನಾವೀಗ ನೋಡಿದ್ವಿ. ತಥೌ ಪ್ರಾಣ ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿದಾಯಕ ತಥೌ ಪ್ರಾಣಾತ್ಮಕೌ ಪ್ರೋಕ್ತೌ ವ್ಯಾಪ್ತಿಸ್ಥಿತ್ಯಭಿದಾಯಕವು ಅಂತ. ಈ ಸಾಮಾನ್ಯವಾಗಿ ಸೂತ್ರದ ಅರ್ಥವನ್ನು ಗಮನಿಸಲಿಕ್ಕೆ ಈ ಸೂತ್ರ ದೀಪಿಕಾ ಮತ್ತು ಭಾಷ್ಯದ ಅರ್ಥವನ್ನು ಗಮನಿಸಲಿಕ್ಕೆ ಭಾಷ್ಯ ದೀಪಿಕಾ ಇದನ್ನ ನೋಡುವ ಪದ್ಧತಿ ಹೊಂದಿದೆ. ಅಲ್ಲಿ ಈ ಭಾಷ್ಯ ದೀಪಿಕಾದಲ್ಲಿ ಜಗನ್ನಾಥೇತಿಗಳು ತಥೌ ಪ್ರಾಣಾತ್ಮಕವು ಪ್ರೋಕ್ತವು ವ್ಯಾಪ್ತಿಸ್ಥಿತ್ಯಭಿಧಾಯಕವು ಅಂತ ಏನು ಮಾತಿದೆಯಲ್ಲ, ಇದ್ರ ಬಗ್ಗೆ ಒಂದು ಪಾಠಾಂತರ ಹೇಳಿದ್ದಾರೆ. ತತ್ವ ಪ್ರದೀಪದಲ್ಲಿ ಇರುವಂಥ ಶ್ಲೋಕದ ಬಗ್ಗೆ ಒಂದು ಪಾಠಾಂತರ ಹೇಳಿದ್ದಾರೆ. ತಥೌ ಪ್ರಾಣಾತ್ಮಕಂ ವ್ಯಾಪ್ತವು ಅಂತ ಹೀಗೆ ಆ ಪಾಠ ಇದೆ ಅಂತ ಹೇಳಿದ್ದಾರೆ. ತಥೌ ತಕಾರ ಮತ್ತು ಥಕಾರಗಳು ಪ್ರಾಣಾತ್ಮಕಂ ಪ್ರಾಣಾತ್ಮಕನಾದ ಭಗವಂತನನ್ನ ಪ್ರಾಪ್ತವು ಪ್ರೋಕ್ತವು ಬದಲಾಗಿ ಪ್ರಾಪ್ತವು ಮತ್ತೆ ಪ್ರಾಣಾತ್ಮಕವು ಬದಲಾಗಿ ಪ್ರಾಣಾತ್ಮಕಂ ಅಂತ ದ್ವಿತೀಯ ವಿಭಕ್ತಿ ಏಕವಚನ. ಇತಿ ಪಾಠಭೇದ ಅಂಗೀಕೃತ್ಯ ತತ್ವಪ್ರದೀಪೆ ಪ್ರಾಣಾತ್ಮಕಂ ಪ್ರಾಣ ಪ್ರಣೇತಾರಂ ಪ್ರಾಣನನ್ನು ಮುನ್ನಡೆಸುವ ಪ್ರಾಣನಿಗೂ ಚಟುವಟಿಕೆಯನ್ನು ಕೊಡುವ ವಿಷ್ಣುವನ್ನು ವಾಚಕತ್ವೇನ ಪ್ರಾಪ್ತವು ಇತಿ ವ್ಯಾಖ್ಯಾತಂ. ಹೀಗೆ ತತ್ವಪ್ರದೀಪದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಜಗನ್ನಾಥೇತಿಗಳು ತತ್ವಪ್ರದೀಪವನ್ನು ಉದ್ಧರಿಸ್ತಾರೆ. ಆದರೆ ಈಗ ತತ್ವಪ್ರದೀಪ ನಾವೇನು ಪುಸ್ತಕ ನೋಡ್ತಾ ಇದ್ದೀವಲ್ಲ, ಅಲ್ಲಿ ತಥೌ ಪ್ರಾಣಾತ್ಮಕವು ಪ್ರೋಕ್ತವು ಅಂತಾನೆ ಇದೆ. ತಥೌ ಪ್ರಾಣಾತ್ಮಕಂ ಅಂತ ದ್ವಿತೀಯ ವಿಭಕ್ತಿ ಮತ್ತು ಪ್ರೋಕ್ತವು ಬದಲಾಗಿ ಪ್ರಾಪ್ತವು ಅಂತೇನೂ ಇಲ್ಲ. ಮತ್ತೆ ಗೋವಿಂದಾಚಾರ್ಯರು ತತ್ವಪ್ರದೀಪ ಪಾಠ ಏನು ಹೇಳಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರದೀಪವನ್ನು ಇಟ್ಕೊಂಡು ಅವರು ಕೂಡ ತಥೌ ಪ್ರಾಣಾತ್ಮಕವು ಪ್ರೋಕ್ತವು ಅಂತಾನೆ ಹೇಳಿದ್ದಾರೆ. ಈ ಪಾಠಾಂತರದ ಬಗ್ಗೆ ಅವರೇನಲ್ಲಿ ಹೇಳಿಲ್ಲ. ಒಂದು 3-4 ಸರಿ ವಾಕ್ಯ ಅವರು ಉಚ್ಚಾರ ಮಾಡಿದ್ದಾರೆ, ಅದನ್ನು ನಾನು ಗಮನಿಸಿದೆ. ಆದರೆ ತಥೌ ಪ್ರಾಣಾತ್ಮಕಂ ಪ್ರಾಪ್ತವು ಅನ್ನೋ ಪಾಠ ಅವ್ರಿಗೂ ಕೂಡ ಸಮ್ಮತ ಅಲ್ಲ ಅಂತ ನಾನೇನು ಹೇಳ್ತಿಲ್ಲ, ಆದರೆ ಅಲ್ಲಿ ಕಾಣಿಸಿಲ್ಲ ಅವರ ಬರಹಗಳಲ್ಲಿ. ಇನ್ನು ಅವರು ಈ ತತ್ವಪ್ರದೀಪಕ್ಕೆ ತತ್ವಚಂದ್ರಿಕಾ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡಬೇಕು. ಪ್ರಾಯ ಅವರು ತಾವು ಶಿಷ್ಯರಿಗೆ ಪಾಠ ಮಾಡುವಾಗ ಏನು ಹೇಳಿರ್ತಾರೋ ಅದನ್ನೇ ತಮ್ಮ ವ್ಯಾಖ್ಯಾನದಲ್ಲೂ ಬರೆದಿರ್ತಾರೆ. ಅದರಿಂದ ತಮ್ಮ ವ್ಯಾಖ್ಯಾನದಲ್ಲೂ ಕೂಡ ತಥೌ ಪ್ರಾಣಾತ್ಮಕವು ಪ್ರೋಕ್ತವು ಅಂತಲೇ ಇದ್ದಿರಬೇಕು. ಮುಂದೆ ಯಾವಾಗಾದ್ರೂ ಆ ಪುಸ್ತಕ ಒಂದು ಬಾರಿ ಅದು ಸಿಕ್ಕಾಗ ನೋಡೋಣ. ಇಲ್ಲಿ ತಥೌ ಪ್ರಾಣಾತ್ಮಕಂ ಪ್ರಾಪ್ತವು ಅಂತ ಏನು ಜಗನ್ನಾಥೇತಿಗಳು ತತ್ವಪ್ರದೀಪದ ಪಾಠ ಹೇಳ್ತಾರಲ್ಲ, ಆ ಪಾಠ ಅದು ಹಾಗೆ ತ್ರಿವಿಕ್ರಮ ಪಂಡಿತರಿಗೆ ಸಮ್ಮತ ಹೌದೋ ಇಲ್ವೋ ಅದನ್ನ ನಮಗೆ ತೀರ್ಮಾನ ಮಾಡೋದು ಕಷ್ಟ. ಆದರೆ ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪ ವಾಕ್ಯ ಏನಿದೆಯಲ್ಲ, ಕೊನೆಯ ವಾಕ್ಯ, ನೀವು ಅದನ್ನು ಗಮನಿಸಬೇಕು. ತಥೌ ಪ್ರಾಣಾತ್ಮಕವು ಪ್ರೋಕ್ತವು ಪ್ರಾಣಂ ಪ್ರಣೇತಾರಂ ವಿಷ್ಣುಂ ವಾಚಕತ್ವೇನ ಆಪ್ತವು ಅಂತ ಅರ್ಥ ಇದೆ ನೋಡಿ. ವಿಷ್ಣುಂ ವಾಚಕತ್ವೇನ, ವಿಷ್ಣುಂ ಅಂತ ದ್ವಿತೀಯ ವಿಭಕ್ತಿ ಇದೆ. ದ್ವಿತೀಯ ವಿಭಕ್ತಿಯನ್ನು ಗಮನಿಸಿದರೆ ತಥೌ ಪ್ರಾಣಾತ್ಮಕಂ ಅಂತ ಇದ್ದಿರಬಹುದು ತ್ರಿವಿಕ್ರಮ ಪಂಡಿತರ ಪಾಠ ಅಂತ ನಾವು ಊಹೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಮತ್ತೆ ಆಪ್ತವು ಅಂತ ಅವ್ರು ಹೇಳ್ತಾ ಇದ್ದಾರೆ, ವಾಚಕತ್ವೇನ ಆಪ್ತವು. ಆಪ್ತವು ಅಂತ ಹೀಗೆ ಅವರು ಹೇಳಬೇಕಾದ್ರೆ ಅಲ್ಲಿ ಮೂಲ ಶಬ್ದ ಪ್ರೋಕ್ತವು ಬದಲಾಗಿ ಪ್ರಾಪ್ತವು ಅಂತ ಇದ್ದಿರಬಹುದು. ಪ್ರಾಪ್ತವು ಅಂತ ಇದ್ದದನ್ನ ಅವ್ರು ಆಪ್ತವು ಅಂತ ಹೇಳಿದ್ದಾರೆ. ಮತ್ತೆ ಪ್ರಾಣಾತ್ಮಕಂ ಅಂತ ದ್ವಿತೀಯ ವಿಭಕ್ತಿ ಮೂಲದಲ್ಲಿ ಇದ್ದದನ್ನ ವಿಷ್ಣುಂ ಅಂತ ಹೀಗೆ ಹೇಳಿದ್ದಾರೆ. ಪ್ರಾಪ್ತವು ಅಂದ್ರೆ ಆಪ್ತವು ಅಂತ ಅರ್ಥ, ಹೊಂದಿವೆ ಅಂತ ಅರ್ಥ. ಹೊಂದುವುದು ಹೇಗೆ ಅಂದ್ರೆ ವಾಚಕತ್ವೇನ ಹೊಂದಿವೆ. ಭಗವಂತ ವಾಚ್ಯನಾಗಿದ್ದಾನೆ. ಇವು ವಾಚಕತ್ವೇನ ಆ ಭಗವಂತನನ್ನ ತಕಾರ ಮತ್ತು ಥಕಾರಗಳು ಹೊಂದಿವೆ ಅಂತ ಹೀಗೆ ತ್ರಿವಿಕ್ರಮ ಈಗ ತತ್ವಪ್ರದೀಪದಲ್ಲಿ ಪ್ರಾಣಂ ಪ್ರಣೇತಾರಂ ವಿಷ್ಣುಂ ವಾಚಕತ್ವೇನ ಆಪ್ತವು ಅಂತ ಇದಿಷ್ಟು ಹೊಂದುತ್ತದೆ. ಆದರೆ ಪಾಠ ಸರಿಯೋ ಇಲ್ಲೋ ನಾವು ಅದನ್ನು ತೀರ್ಮಾನ ಮಾಡೋದು ಕಷ್ಟ. ಮತ್ತೆ ಈಗ ಪ್ರಾಣಾತ್ಮಕಂ ಪ್ರಾಣ ಪ್ರಣೇತಾರಂ ಇದು ಜಗನ್ನಾಥೇತಿಗಳು ಹೇಳಿದ ಅರ್ಥ. ಪ್ರಾಣ ಪ್ರಣೇತಾರಂ ಅಂತ ಅಖಂಡ ಶಬ್ದ, ಅಲ್ಲಿ ಪ್ರಾಣಾತ್ಮಕಂ ಅಂತಿದೆಯಲ್ಲ,
ಪ್ರಾಣಾತ್ಮಕಂ ಅಂದ್ರೆ ಪ್ರಾಣನಿಗೂ ಆತ್ಮನಾದಂಥ, ಆತ್ಮ ಅಂದ್ರೆ ಅಂತರ್ಯಾಮಿ, ನಮ್ಗಿದು ಗೊತ್ತಿದೆ. ಮುಖ್ಯ ಪ್ರಾಣನಿಗೂ ಪ್ರಣೇತಾರನಾದಂತಹ, ಮುಖ್ಯ ಪ್ರಾಣನನ್ನು ಮುನ್ನಡೆಸುವ ಪ್ರಾಣಾತ್ಮಕಂ ಅಂತ ತಗೊಂಡು ಅದಕ್ಕೆ ಪ್ರಾಣ ಪ್ರಣೇತಾರಂ ಅಂತ ಅರ್ಥ ಹೇಳಿದ್ದಾರೆ. ಈಗ ಇಲ್ಲಿ ಪ್ರಾಣಂ ಪ್ರಣೇತಾರಂ ಅಂತ ಇವತ್ತಿನ ಪಾಠದಲ್ಲಿ ಪ್ರಾಣಂ ಶಬ್ದ ಬೇರೆ, ಪ್ರಣೇತಾರಂ ಶಬ್ದ ಬೇರೆ, ಅವೆರಡಕ್ಕೂ ನಡುವೆ ಸ್ಪೇಸ್ ಇದೆ. ಹೀಗಿರೋದನ್ನ ನಾನು ಗಮನಕ್ಕೆ ತಂದುಕೊಂಡಿದ್ದೀನಿ, ಹಾಗೆ ಹೇಳಿದ್ದೇನೆ. ಅದನ್ನೆಲ್ಲ ತೀರ್ಮಾನ ಮಾಡೋದು ಕಷ್ಟ. ಮೊದಲೇ ತತ್ವ ಪ್ರದೀಪ ಅಂತ ಅನ್ನೋದು ಹೆಚ್ಚು ಪಾಠ ಪ್ರವಚನದಲ್ಲಿ ಬಳಕೆಯಲ್ಲಿ ಇರಲಿಲ್ಲ. ಹೇಗಿರುವಾಗ ಅದಕ್ಕೆ ಹೆಚ್ಚು ಗೋವಿಂದಾಚಾರ್ಯ ಈಗ ಮಾಡಿದ ವ್ಯಾಖ್ಯಾನ ಬಿಟ್ಟರೆ ಬೇರೆ ಯಾವ ವ್ಯಾಖ್ಯಾನವೂ ಕೂಡ ಇಲ್ಲ, ಟಿಪ್ಪಣಿಯೂ ಕೂಡ ಇಲ್ಲ. ತತ್ವ ಪ್ರದೀಪಕ್ಕೆ ಹೇಗೆ, ತತ್ವ ಪ್ರಕಾಶಕ್ಕಾಗಿ ಹೇಗೆ ಬೇರೆ ಬೇರೆ ಟಿಪ್ಪಣಿಗಳಿವೆ, ಹಾಗೆ ಬೇರೆ ಬೇರೆ ಟಿಪ್ಪಣಿಗಳೂ ಇಲ್ಲ. ಆದ್ರಿಂದ ಎಲ್ಲ ತೀರ್ಮಾನ ಮಾಡೋದು ಕಷ್ಟ ಅಂತೂ ಹೀಗೊಂದಿದೆ. ಯಾವುದು ತೀರ್ಮಾನ ಸ್ಪಷ್ಟ ಪಾಠ ಅಂತ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ. ಆದರೂ ತಥವು ಪ್ರಾಣಾತ್ಮಕ ಪ್ರೋಕ್ತ ಅನ್ನೋದ್ರ ಬಗ್ಗೆನೇ ಆ ಪಾಠದ ಕಡೆನೇ ನಂದು ಹೆಚ್ಚು ಒಲವಿದೆ. ಅದನ್ನ ಈಗ ನಾನು ತಿಳಿಸಿದ್ದೇನೆ. ಇದೊಂದು ನನ್ನ ಗಮನಕ್ಕೆ ಬಂದದ್ದು. ಮುಂದೆ ಅಧಿಕಾರಶ್ಚೋಕ್ತೋ ಭಾಗವತ ತಂತ್ರೇ ಅಂತ ಸೂತ್ರ ಭಾಷ್ಯ. ಭಾಗವತ ತಂತ್ರ ಅನ್ನುವ ಗ್ರಂಥದಲ್ಲಿ ಈ ಅಧಿಕಾರವನ್ನು ಕೂಡ ಹೇಳಿದ್ದಾರೆ. ಬ್ರಹ್ಮಸೂತ್ರಗಳನ್ನ ಯಾರು ಅಧ್ಯಯನ ಮಾಡಬೇಕು, ಬ್ರಹ್ಮಸೂತ್ರಗಳನ್ನ, ಸೂತ್ರ ಭಾಷ್ಯವನ್ನ, ಇದನ್ನ ಅಧ್ಯಯನ ಯಾರು ಮಾಡಬೇಕು, ಯಾರು ಅದಕ್ಕೆ ಅಧಿಕಾರಿಗಳು ಅಂದ್ರೆ ನಾವೆಲ್ಲರೂ ವಿಚಾರ ಮಾಡಬೇಕಾದದ್ದೇ. ಅಷ್ಟನ್ನೆಲ್ಲ ಓದಿದ ಮೇಲೆ ನಾವೆಷ್ಟರ ಮಟ್ಟಿಗೆ ಅಧಿಕಾರಿ ಅಂತ ಪ್ರಶ್ನೆ ನಮ್ಮ ಮನಸ್ಸಿನಲ್ಲೂ, ಕೇಳುವವರು ನಿಮ್ಮ ಮನಸ್ಸಿನಲ್ಲೂ ಮೂಡಿದ್ದಿದೆ. ನೀವು ಅದನ್ನು ಹಂಚ್ಕೊಂಡಿದ್ದೀರಿ ನನ್ನ ಎದುರಿಗೆ. ಆದರೂ ಅಲ್ಲಿದ್ದನ್ನು ಒಂದ್ಸರಿ ಕೇಳಬೇಕು. ಹಾಗಿದೆ, ಆದರೂ ನಾವು ಅಧಿಕಾರಿಗಳೇ. ಮಂದ, ಮಧ್ಯಮ, ಉತ್ತಮ ಅಂತ 3 ಥರದ ಅಧಿಕಾರಿಗಳಿದ್ದಾರೆ. ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾಹ ಹಿ ಅಧಿಕಾರಿಣ. ಒಂದ್ಸರಿ ಸ್ಥೂಲವಾಗಿ ಭಾಷ್ಯ ನೋಡಿಬಿಡೋಣ, ಅಂದ್ರೆ ಅದರ ಅಂದಾಜಾಗ್ತದೆ ನಮ್ಗೆ. ಮಂದ, ಮಧ್ಯಮ, ಉತ್ತಮ ಅಂತ 3 ಥರದ ಅಧಿಕಾರಿಗಳಿದ್ದಾರೆ. ಮಂದರು ಅಂದ್ರೆ ಯಾರು? ಮನುಷ್ಯೇಶು ಯ ಉತ್ತಮ ಗಣಾಹ ಮತಾಹ. ಮನುಷ್ಯರಲ್ಲಿ ಅಧಮರು, ಮಧ್ಯಮರು ಮತ್ತು ಉತ್ತಮರು ಅಂತ ಏನಿದಾರಲ್ಲ, ಮನುಷ್ಯೋತ್ತಮರು ಅಂತ ನಾವೇನೊಂದು ವರ್ಗೀಕರಣ ಕೇಳ್ತೀವಲ್ಲ, ಆ ಮನುಷ್ಯೋತ್ತಮರು ಅಂತನ್ನುವವರೇ ಈ ಮಂದಾಧಿಕಾರಿಗಳು. ಮನುಷ್ಯರಲ್ಲಿ ಅವರು ಶ್ರೇಷ್ಠರಾಗಿರಬಹುದು, ಆದರೆ ಮುಕ್ತಿಯೋಗ್ಯರಾದವರಲ್ಲಿ ಮತ್ತು ಶಾಸ್ತ್ರ ಅಧ್ಯಯನ ಮಾಡಬೇಕಾದವರಲ್ಲಿ ಅವರು ಮಂದರು ಅಂತಲೇ ಪರಿಗಣಿತರಾಗ್ತಾರೆ. ಮನುಷ್ಯೇಶು ಯೇ ಉತ್ತಮ ಗಣಾಹ ಮತಾಹ, ಉತ್ತಮ ಗಣವನ್ನು ಸ್ವೀಕೃತರಾಗಿದ್ದಾರೆ ಅವರೇ ಮಂದರು. ಮಧ್ಯಮಾಹ ಋಷಿ ಗಂಧರ್ವಾಹ. ಮಧ್ಯಮರು ಯಾರು ಅಂದ್ರೆ ದೇವ, ಋಷಿ, ಪಿತೃ, ಪ ಮತ್ತು ನರ ಅಂತಿಷ್ಟಿದೆಯಲ್ಲ, ಅದರಲ್ಲಿ ದೇವತೆಗಳು ಉತ್ತಮರು. ಋಷಿಗಳು, ಪಿತೃಗಳು ಮತ್ತೆ ಚಕ್ರವರ್ತಿಗಳು, ಗಂಧರ್ವರು ಮೊದಲಾದವರೆಲ್ಲರೂ ಕೂಡ ಮಧ್ಯಮರು ಅಂತ ಪರಿಗಣಿತರಾಗ್ತಾರೆ. ಇತಿ ಜಾತಿಕೃತೋ ಭೇದ ತಥಾನ್ಯೋ ಗುಣಪೂರ್ವಕ. ಇದು ಜಾತಿಗೆ ಸಂಬಂಧಪಟ್ಟ ಒಂದು ವರ್ಗೀಕರಣ. ಗುಣದ ವರ್ಗೀಕರಣ ಮತ್ತೊಂದಿದೆ. ಅದೇನು ಜಾತಿಕೃತವಾದ ಭೇದ ಅಂದ್ರೆ, ಜಾತಿ ಅಂದ್ರೆ ಅವರ ಮೂಲ ಗುಂಪು ಅಂತ ಅರ್ಥ. ಜಾತಿ ಅಂತ ಅನ್ನೋದನ್ನ ನಾವು 2 ಅರ್ಥದಲ್ಲಿ ಬಳಕೆ ಮಾಡ್ತೀವಿ, ನಿಮ್ಗೆ ಗೊತ್ತಿದೆ. ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಜಾತಿ ಒಂದು, ದೇಹಕ್ಕೆ ಸಂಬಂಧಪಟ್ಟಂತಹ ಜಾತಿ ಒಂದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೆ, ಹಾಗೆ ದೇಹಕ್ಕೆ ಸಂಬಂಧಪಟ್ಟಂತೆ ಇರುವುದಂತೂ ನಮ್ಗೆ ಗೊತ್ತಿದ್ದೇ ಇದೆ. ಆದರೆ ಆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ಜಾತಿಗಳೇನಿವೆಯಲ್ಲ, ಅದು ಮುಕ್ತಿಯೋಗ್ಯರಾದ ಮನುಷ್ಯರಲ್ಲಿರೋದು. ಮುಕ್ತಿಯೋಗ್ಯರಾದವರು ದೇವ, ಋಷಿ, ಪಿತೃಪ, ಚಕ್ರವರ್ತಿ ಅಂತ 5 ಥರ ಇದ್ದಾರೆ. ಅದರಲ್ಲಿ ದೇವ, ಋಷಿ, ಪಿತೃಪಗಳಲ್ಲಿ ಈ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ 4 ವರ್ಗೀಕರಣ ಇಲ್ಲ. ಅವರೇನಾದ್ರೂ ಈ ಭೂಲೋಕಕ್ಕೆ ಅವತಾರ ಮಾಡ್ಲಿಕ್ಕೆ ಬಂದಾಗ ಬ್ರಾಹ್ಮಣರಾಗಿ, ಕ್ಷತ್ರಿಯರಾಗಿ ಜನಿಸಬಹುದು, ವೈಶ್ಯ, ಶೂದ್ರಾದಿಗಳಾಗಿ ಅವರು ಜನಿಸಬಹುದು. ಆದರೆ ಮೂಲ ಸ್ವರೂಪದಲ್ಲೇ ಅವರಲ್ಲಿ ಈ ಒಂದು ವರ್ಗೀಕರಣ ಇಲ್ಲ. ಆದರೆ ಮನುಷ್ಯರಲ್ಲಿ ಮನುಷ್ಯಾಧಮರು, ಮನುಷ್ಯ ಮಧ್ಯಮರು ಮತ್ತು ಮನುಷ್ಯ ಉತ್ತಮರು ಅಂತ ಏನಿದ್ದಾರೆ, ಅದರಲ್ಲಿ ಮನುಷ್ಯಾಧಮರು ತಮಯೋಗ್ಯರು, ಮನುಷ್ಯ ಮಧ್ಯಮರು ನಿತ್ಯ ಸಂಸಾರಿಗಳು, ಮನುಷ್ಯೋತ್ತಮರು ಏನಿದಾರಲ್ಲ ಅವರಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಗೀಕರಣ ಇದೆ. ದೇಹಕ್ಕೆ ಸಂಬಂಧಪಟ್ಟ ವರ್ಗೀಕರಣ ಯಾರಿಗೂ ಬರಬಹುದು, ದೇವತೆಗಳಿಗೂ, ಋಷಿಗಳಿಗೂ, ಪಿತೃಪ, ಆಮೇಲೆ ಮನುಷ್ಯ ಮೂಲತಃ ರಾಜಸ ತಾಮಸರಾದವರು ಕೂಡ ಈಗ ತಂದೆ ತಾಯಿಯಿಂದ ಯಾವುದೋ ಒಂದು ಜಾತಿ ಉಳ್ಳವರಾಗಿ ಹುಟ್ಟಬಹುದು. ಇದು ಜಾತಿ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕಾದ ಶಬ್ದ. ಅಲ್ಲಿ ಜಾತಿ ಅಂತ ಬಂದ್ಕೊಳ್ಳಿ ಇದನ್ನ ನಾವು ನೋಡ್ಬೇಕು ಅಂತ ಹೇಳಿದೆ ಅಷ್ಟೇ.
ಹೀಗೆ ಜಾತಿ ಬಗ್ಗೆ ಹೇಳಿದ್ದಾರೆ. ಇದೆಲ್ಲ ಗೀತಾ ಪ್ರಸ್ಥಾನದಲ್ಲಿ 4ನೇ ಅಧ್ಯಾಯ ಮತ್ತು 18ನೇ ಅಧ್ಯಾಯ ಅಲ್ಲಿ ಈ ವಿಷಯ ಬಂದಿದೆ. ಇಲ್ಲಿ ಜಾತಿ ಅಂತ ಶಬ್ದ ಪ್ರಯೋಗ ಮಾಡಿದಾರಲ್ಲ, ಇದು ಆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಗೀಕರಣ ಅಲ್ಲಿ ಏನು ಹೇಳಿದಾರಲ್ಲ ಗೀತಾ ಪ್ರಸ್ಥಾನದಲ್ಲಿ, ಅದಕ್ಕೇನು ಸಂಬಂಧ ಇಲ್ಲ ಇದು ಅನ್ನೋದು ಮತ್ತೆ ನಮ್ಗೆ ಗೊತ್ತಿರಲಿ ಅಷ್ಟೇ. ಇಲ್ಲಿ ಜಾತಿ ಅಂದರೆ ಕ್ಲಾಸಿಫಿಕೇಶನ್ ಅಂತ ಅಷ್ಟೇ ಅರ್ಥ, ವರ್ಗ ಅಂತ ಅರ್ಥ, ಒಂದು ವಿಭಾಗ ಅಂತ ಅಷ್ಟೇ ಅರ್ಥ ಇಲ್ಲಿ. ಯಾಕಂದ್ರೆ ಆ ದೇವತೆಗಳು ಋಷಿಗಳು ಮೊದಲಾದವರಲ್ಲಿ ದೇವತೆಗಳು ಉತ್ತಮಾಧಿಕಾರಿಗಳಾದ ದೇವತೆಗಳಲ್ಲಿ, ಮಧ್ಯಮಾಧಿಕಾರಿಗಳಾದಂತಹ ಋಷಿ ಗಂಧರ್ವಾದಿಗಳಲ್ಲಿ, ಮತ್ತೆ ಉತ್ತಮಾಧಿಕಾರಿಗಳಾದಂತಹ ಮನುಷ್ಯರಲ್ಲಿ, ಅವರೆಲ್ಲರಲ್ಲೂ ಈ ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ ಇತ್ಯಾದಿ ಜಾತಿ ಇಲ್ಲ. ಅದಿರೋದು ಮನುಷ್ಯರಲ್ಲಿ ಮಾತ್ರ. ಉತ್ತಮರಲ್ಲಿ ಮತ್ತು ಮಧ್ಯಮರಲ್ಲಿ ಅದು ಇಲ್ಲವೇ ಇಲ್ಲ. ಆದ್ರಿಂದ ಜಾತಿ ಅಂದ್ರೆ ಇಲ್ಲಿ ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ಜಾತಿ, ಅದು ಏನು ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಜಾತಿ ಅನ್ನೋ ಶಬ್ದಕ್ಕೆ ಇನ್ ಜನರಲ್ ಅರ್ಥ ವರ್ಗೀಕರಣ, ವಿಭಾಗ ಅಂತಷ್ಟೇ, ಗುಂಪು ಅಂತ ಅರ್ಥ. ಇದು ಉತ್ತಮರು ಅನ್ನುವ ಒಂದು ಗುಂಪೇ ಇದೆ. ಮೂಲತಃ ಅವರ ಸ್ವಭಾವದಲ್ಲೇ ಹೀಗೊಂದು ವರ್ಗೀಕರಣ ಇದೆ. ಉತ್ತಮರು ಅಂತ ಸ್ವಭಾವದಲ್ಲೇ, ಮಧ್ಯಮರು ಅಂತ ವರ್ಗೀಕರಣ ಇದೆ, ಸ್ವಭಾವದಲ್ಲೇ ಮಂದರು ಅಂತ ವರ್ಗೀಕರಣ ಇದೆ ಅಂತ ಅರ್ಥ. ಇತಿ ಜಾತಿಕೃತೋ ಭೇದ ತಥಾನ್ಯೋ ಗುಣಪೂರ್ವಕ. ಮುಂದೆ ಅದ್ರ ಬಗ್ಗೆ ಗುಣಗಳ ಆಧಾರದಿಂದಲೂ ಕೂಡ ಇಂಥದೊಂದು ವರ್ಗೀಕರಣವನ್ನು ಮುಂದೆ ತೋರಿಸ್ತಾರೆ. ನೀವು ಕನ್ನಡದ ಅನುವಾದ ಗಮನಿಸ್ತಾ ಇದ್ರೆ ಅಲ್ಲಿ ಸಾಮಾನ್ಯವಾಗಿ ಈ ಸೂತ್ರ ಭಾಷ್ಯವನ್ನು ಅನುವಾದ ಮಾಡೋರೆಲ್ಲ ಭಾಷ್ಯ ದೀಪಿಕಾವನ್ನೇ ಅನುವಾದ ಮಾಡ್ತಿರ್ತಾರೆ. ಆ ಭಾಷ್ಯ ದೀಪಿಕಾದಲ್ಲಿ ಏನಿದೆ ಅಂದ್ರೆ ಇತಿ ಜಾತಿಕೃತಃ ಅಂದ್ರೆ ಮನುಷ್ಯ ಋಷಿ ದೇವತ್ವಾದಿ ರೂಪ ಸಾಮಾನ್ಯ ನಿಮಿತ್ತಕಃ. ಮನುಷ್ಯತ್ವ ಎಂಬ ಜಾತಿ, ದೇವರ್ಷಿತ್ವ ಎಂಬ ಋಷಿತ್ವ ಪಿತೃತ್ವ ಎಂಬ ಜಾತಿ ಮತ್ತು ದೇವತ್ವ ಎಂಬ ಜಾತಿ, ಇದನ್ನ ನಿಮಿತ್ತವಾಗಿ ಇಟ್ಕೊಂಡದ್ದು. ತತ್ತತ್ ಕುಲ ಜನಿ ನಿಮಿತ್ತೋವಾ ಅಂತ ಒಂದು ಶಬ್ದ ಬರೆದಿದ್ದಾರೆ ಜಗನ್ನಾಥೇತಿಗಳು. ಆಯಾ ಕುಲದಲ್ಲಿ ಹುಟ್ಟಿರುವುದಾದರೂ ಆಗಬಹುದು ಅಂತ. ಇದನ್ನ ಕನ್ನಡದ ಅನುವಾದದಲ್ಲಿ ಕಾಣಿಸ್ತಾರೆ. ನಮ್ಮ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ವತಿಯಿಂದ ಪ್ರಕಟ ಆಗಿರುವ ಪ್ರಕಾಶಿಕ ಕನ್ನಡದ ಅನುವಾದದಲ್ಲಿ ಆ ಕುಲದಲ್ಲಿ ಹುಟ್ಟಿರುವುದರಿಂದಲಾಗಲಿ ಅಂತ ಅನುವಾದ ಮಾಡಿದ್ದಾರೆ. ಆದರೆ ಹರಿದಾಸ ಭಟ್ರು ಆ ಕುಲದಿಂದ ನೀವು ಹುಟ್ಟಿರುವುದು ಅಂತ ಅನ್ನೋದನ್ನು ತಗೊಂಡಿಲ್ಲ ಅನ್ನೋದನ್ನು ಗಮನಿಸ್ಬೇಕು. ಬರೇ ಜಾತಿ ಅಂತ ಶಬ್ದ ಪ್ರಯೋಗ ಮಾತ್ರ ಮಾಡಿದ್ದಾರೆ ಅವರು ಆ ಕುಲ ಅನ್ನೋದನ್ನ ಅಲ್ಲಿ ತಗೊಂಡಿಲ್ಲ. ಕುಲ ಅಂತ ಹೇಳ್ಬೇಕಾಗಿಲ್ಲ ಅಂತಲೇ ನನ್ನ ಮತ. ನಾವು ಜಗನ್ನಾಥೇತಿಗಳದಾಗಲಿ ಮತ್ತೆ ಯಾರದೇ ಆಗಲಿ, ಅದು ಬ್ರಹ್ಮಸೂತ್ರ ಭಾಷ್ಯ ಇರಲಿ, ಭಾಗವತ ಇರಲಿ, ಯಾವುದೇ ಇರಲಿ, ನಾವು ಯಾವುದೋ ಒಂದು ಅಭಿಪ್ರಾಯವನ್ನು ವಿಮರ್ಶಿಸುವಾಗ ನಮಗೆ ಇದು ಯಾಕೋ ಸಮಾಧಾನ ಕೊಟ್ಟಿಲ್ಲ ಇಷ್ಟು ಮಾತ್ರ ಹೇಳಿ ಮುಂದೆ ಹೋಗ್ಬೇಕು. ಅವ್ರ್ಯಾರು ತಪ್ಪು ಹೇಳಿದ್ದಾರೆ, ಇವ್ರ್ಯಾರು ಒಪ್ಪು ಹೇಳಿದ್ದಾರೆ, ಇವರು ಭ್ರಾಂತರು ಅಂತ ಹೀಗೆಲ್ಲ ಏನು ಹೇಳುವ ಅಗತ್ಯ ಇಲ್ಲ. ಮತ್ತು ಹಾಗೆ ಹೇಳುವುದು ನಮಗೆ ಪಾಪಕ್ಕೆ ಕಾರಣ ಕೂಡ. ಆದ್ರಿಂದ ನಮ್ಮ ಗುರುಗಳು ಹರಿಯಾಚಾರ್ಯರು ಇದು ಜಾತಿಗೆ ಅನುಗುಣವಾಗಿ ಮಾಡಿದ ವಿಭಾಗ ಇಷ್ಟೇ ಬರೆದಿದ್ದಾರೆ. ಗುಣಕ್ಕೆ ಅನುಗುಣವಾಗಿ ಅಧಿಕಾರಿ ಭೇದ ಇನ್ನೊಂದಿದೆ ಅಂತ ಮುಂದೆ ಇದೊಂದು ಗೊತ್ತಿರಲಿ. ಜಾತಿ ಅಂದ್ರೆ ಆ ಗುಂಪು ಅಷ್ಟೇ, ಅಲ್ಲೇನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅಲ್ಲ. ತಥಾನ್ಯೋ ಗುಣಪೂರ್ವಕ ಭಕ್ತಿಮಾನ್ ಪರಮೇ ವಿಷ್ಣು ಎಷ್ಟು ಅಧ್ಯಯನವಾನ್ ನರಃ ಅಧಮ ಶಮಾಧಿ ಸಂಯುಕ್ತ ಮಧ್ಯಮ ಸಮುದಾಹೃತ ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪ್ಯನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯೋ ವಿಷ್ಣುಪಾದೈಕ ಸಂಶಯ ಸ ಉತ್ತಮ ಅಧಿಕಾರಿ ಸ್ಯಾತ್ ಸನ್ಯಸ್ತಾಖಿಲ ಕರ್ಮವಾನ್ ಅಂತ. ಈ ಭಗವಂತನಲ್ಲಿ ಒಂದಿಷ್ಟು ಭಕ್ತಿ ಇರಬೇಕು, ಶಾಸ್ತ್ರಾಧ್ಯಯನದಲ್ಲಿ ಆಸಕ್ತಿ ಇರಬೇಕು. ಇವನು ಅಧಮಾಧಿಕಾರಿ ಅಂತ ಪರಿಗಣಿತ ಆಗ್ತಾನೆ. ವಿಷ್ಣು ಪರಮ, ಅವನು ಸರ್ವೋತ್ತಮ, ಅವನಲ್ಲಿ ಒಂದಿಷ್ಟು ಭಕ್ತಿ ಇದೆ. ಎಷ್ಟು ಭಕ್ತಿ ಅಂದ್ರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಕ್ತಿ ಅಷ್ಟೇ. ಮತ್ತೆ ಎಷ್ಟು ಅಧ್ಯಯನವಾನ್, ಅಧ್ಯಯನದಲ್ಲಿ ತೊಡಗಿದ್ದಾನೆ. ಮಹಾತ್ಮರು ತೊಡಗಿದ್ದಾರೆ, ನಮ್ಮ ಗುರುಗಳು ಮೊದಲಾದವರು ತೊಡಗಿದ್ದಾರೆ, ನಾವು ಕೂಡ ತೊಡಗಿದ್ದೇವೆ ನಮ್ಮ ಶಕ್ತಿಗೆ ಅನುಸಾರವಾಗಿ. ಅದರಿಂದ ನಾವು ಅಧಮಾಧಿಕಾರಿಗಳು ಇಷ್ಟೇ. ಇನ್ನ ಇದರ ಜೊತೆಗೆ ಭಗವದ್ಭಕ್ತಿ ಇರಬೇಕು, ಶಾಸ್ತ್ರಾಧ್ಯಯನದಲ್ಲಿ ತೊಡಗಿರಬೇಕು, ಶಮಧಮಾದಿ ಸಂಪತ್ತಿ ಇದ್ರೆ ಅವನು ಮಧ್ಯಮ. ಇನ್ನ ಉತ್ತಮಾಧಿಕಾರಿ ಅಂದ್ರೆ ಯಾರು ಅಂದ್ರೆ ಅವನಿಗೂ ಕೂಡ ವಿಷ್ಣು ಭಕ್ತಿ, ಶಾಸ್ತ್ರಾಧ್ಯಯನ ಇತ್ಯಾದಿಗಳು ತೊಡಗಿರಲೇಬೇಕು. ಅದ್ರ ಜೊತೆಗೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಹುಲುಮಾನವನವರಿಗೆ ಪ್ರತಿಯೊಂದು ಕೂಡ ಇದು ಅಸ್ವತಂತ್ರ, ಅಶಕ್ತ, ಇದರಲ್ಲಿ ಅಂಥ ಮಹತ್ವ ಏನೂ ಇಲ್ಲ, ಅಸಾರ ಅನಿತ್ಯ ಅಂತ ತಿಳಿದು ವೈರಾಗ್ಯಶಾಲಿಯಾಗಿ ಭಗವಂತನ ಪಾದವನ್ನು ಯಾರು ಅರಸ್ತಾರೆ ಅವರೇ ಉತ್ತಮಾಧಿಕಾರಿಗಳು.
ಅಂಥವನು ಸಕಲ ಕರ್ಮಗಳನ್ನು ಕೂಡ ಪರಿತ್ಯಾಗ ಮಾಡಿ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮಗಳನ್ನು ಮಾಡ್ತಿರ್ತಾನೆ ಅಂತ ಅದರ ತಾತ್ಪರ್ಯ. ಈ ಥರ ಒಂದು ವರ್ಗೀಕರಣ ಕೂಡ ಇದೆ. ಶಾಸ್ತ್ರಾಧ್ಯಯನ, ಶಮಧಮಾದಿ ಗುಣ, ವೈರಾಗ್ಯ, ಅವು ಎಲ್ಲ ಕಡೆನೂ ಕೂಡ ವಿಷಯದ ಬಗ್ಗೆ ವೈರಾಗ್ಯ ಅಂತ ಅನ್ನೋದು ಕೂಡ ಎಲ್ಲ ಕಡೆನೂ ಎಲ್ರಿಗೂ ಇರಲೇಬೇಕಾದದ್ದು. ನಮಗೆಲ್ಲ ವಿಷಯದ ಬಗ್ಗೆ ವೈರಾಗ್ಯ ಇಲ್ವಲ್ಲ, ನಾವು ಹೇಗೆ ಭಾಗವತ, ಭಾರತ ಇತ್ಯಾದಿಗಳನ್ನ, ಭಾಗವತ ಮತ್ತು ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳನ್ನ ಅಧ್ಯಯನ ಮಾಡೋದು, ಹೇಗೆ ಕೇಳೋದು ಅಂತ ಒಂದು ಪ್ರಶ್ನೆ ಬರ್ತಿರ್ತದೆ. ವೈರಾಗ್ಯ ಅಂತ ಅನ್ನೋದು ತುಂಬ ಸಾಪೇಕ್ಷವಾದಂಥ ವಿಷಯ. ಒಂದು ಸ್ವಲ್ಪ ವೈರಾಗ್ಯ, ಒಂದು ವೈರಾಗ್ಯವನ್ನು ಒಂದು 100 ಭಾಗ ಅಲ್ಲ, ಒಂದು 1000 ಭಾಗ ಅಲ್ಲ, ಒಂದು 1,00,000 ಭಾಗವನ್ನಾಗೇ ಆದರೂ ಮಾಡಿದರೆ ಅದರಲ್ಲಿ ಒಂದು ಸ್ವಲ್ಪ ಆದರೂ ವೈರಾಗ್ಯ ನಮಗೂ ಇದ್ದೇ ಇದೆ. ಸಂಸಾರ ಅನಿತ್ಯ ನಮಗೂ ಗೊತ್ತಿದ್ದೇ ಇದೆ. ಅದ್ರ ತಕ್ಕಂತೆ ಎಷ್ಟು ನಡ್ಕೊಂಡಿದ್ದೀವಿ ಅದು ವಿಷಯ ಬೇರೆ. ಅಂತೂ ಗೊತ್ತಿದೆ, ಗೊತ್ತಿಲ್ಲದೆ ಏನಲ್ಲ ನಾವು, ತೀರಾ ಪ್ರಾಣಿ ಪಕ್ಷಿಗಳಂತೆ ಅಲ್ಲ. ಸಂಸಾರ ಅನಿತ್ಯ ಅಂತ ಗೊತ್ತಿದೆ, ಅಸಾರ ಅಂತ ಗೊತ್ತಿದೆ, ಸ್ವಲ್ಪ ಭಗವದ್ಭಕ್ತಿ ಇದೆ, ಸ್ವಲ್ಪ ಶಾಸ್ತ್ರಾಧ್ಯಯನದಲ್ಲಿ ಆಸಕ್ತಿ ಇದೆ. ಆದ್ದರಿಂದ ಒಂದು ತಕ್ಕಮಟ್ಟಿನ ಅಧಿಕಾರಿಗಳು ನಾವು ಕೂಡ. ನಾನು ಮಾಡಿಕೊಂಡು ಸಮಾಧಾನ. ಅಲ್ಲಿ ಮಂದಾಧಿಕಾರಿಗಳು ಅಂತಿದೆಯಲ್ಲ, ಮಂದರು ಅವ್ರು 3 ವರ್ಗೀಕರಣ ಇವ್ರು ಹೇಳಿದರು, ಉತ್ತಮ, ಮಧ್ಯಮ ಮತ್ತು ಮಂದ ಅಂತ. ಇದು ಆ ಮಂದರಲ್ಲೇ ಮತ್ತೆ ಅನೇಕ ವರ್ಗೀಕರಣಗಳಿರ್ತವೆ. ಯಾಕಂದ್ರೆ ಹಿಂದೆ ನಾವು ಗೀತಾ ಪ್ರಸ್ಥಾನದಲ್ಲಿ ಅದನ್ನು ನೋಡಿದ್ದೀವಿ. ಸಾತ್ವಿಕ, ರಾಜಸ, ತಾಮಸ ಅಂತ ಸ್ಥೂಲ ವರ್ಗೀಕರಣ. ಅದರಲ್ಲಿ ದೇವತೆಗಳಲ್ಲಿ ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ, ಮುಂದೆ ರಾಜಸರಲ್ಲಿ ರಾಜಸ ಸಾತ್ವಿಕ, ರಾಜಸ ರಾಜಸ, ರಾಜಸ ತಾಮಸ, ಹಾಗೆ ತಾಮಸರಲ್ಲಿ ವರ್ಗೀಕರಣ ಇರುವುದು ನಮ್ಗೆ ಗೊತ್ತಿದೆ. ಹೀಗೆ 3 ಇದ್ದು 9 ಆಗ್ತದೆ, 9 ಇದ್ದು 27 ಆಗ್ತದೆ. ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಸಾತ್ವಿಕ ಸಾತ್ವಿಕ ಸಾತ್ವಿಕ, ಸಾತ್ವಿಕ ಸಾತ್ವಿಕ ರಾಜಸ, ಇದೆಲ್ಲ ಗೀತಾ ವಿವೃತ್ತಿಯಲ್ಲಿ ಕೂಡ ಎಲ್ಲ ಕಡೆ ಬಂದಿದೆ. ಹಾಗೆ ನಾವು ಕೂಡ ಆ ಮಂದಾಧಿಕಾರಿಗಳಲ್ಲೇ ಮಂದರಾದರೂ ಇರಬಹುದು, ಅಂತೂ ಎಲ್ಲಿಯಾದರೂ ಒಂದು ಕಡೆ ಇದ್ದೇವೆ. ಅದರಿಂದ ಅಧಿಕಾರಿಗಳೇ ಬಹಳ ದೊಡ್ಡ ಅಧಿಕಾರಿ ಇಲ್ಲದೆ ಇರಬಹುದು. ಮನುಷ್ಯೋತ್ತಮರಲ್ಲೇ ನಮ್ಗಿಂತ ಉತ್ತಮ ಅಧಿಕಾರಿ ಇದ್ದವರು ಅನೇಕ ಜನ ನಮ್ಮ ಕಣ್ಮುಂದೆನೇ ಇದ್ದಾರೆ, ಇನ್ನೂ ಇರಬಹುದು. ಆದರೂ ಒಂದಿಷ್ಟು ವೈರಾಗ್ಯ ನಮಗೂ ಕೂಡ ಇದ್ದೇ ಇದೆ. ಆದ್ದರಿಂದ ಆ ವೈರಾಗ್ಯ ಇರುವುದರಿಂದಲೇ ಅದನ್ನು ಅಧ್ಯಯನ ಮಾಡ್ಲಿಕ್ಕಂತ ಬಂದಿದ್ದೇವೆ. ಇಲ್ಲಿ ಶಾಸ್ತ್ರಾಧ್ಯಯನದಲ್ಲಿ, ಪ್ರವಚನದಲ್ಲಿ, ಶ್ರವಣದಲ್ಲಿ ತೊಡಗಿದವರೆಲ್ಲ ಇದರಿಂದೇನೋ ಸ್ಥಾನ ಮಾನ ಪ್ರಾಪ್ತಿ ಆಗಲಿ ಅಂತಲೇ ಎಲ್ಲರೂ ಅಂಥದ್ದೇನು ಕೆಟ್ಟ ಹಂಬಲಗಳನ್ನು ಇಟ್ಕೊಂಡವರೇನೂ ಹೊರಟಿಲ್ಲ. ಜನ್ಮೋದ್ಧಾರ ಆಗಲಿ, ಹುಟ್ಟಿದ ಸಾರ್ಥಕ ಆಗಲಿ ಅಂತ ಒಂದು ಸ್ವಲ್ಪ ಆದರೂ ಬಯಕೆ ನಮ್ಮಲ್ಲಿದೆ. ಅದರಿಂದ ನಾವು ಅದಕ್ಕೆ ಅಧಿಕಾರಿಗಳು ಅಂತ ಅದೊಂದು ಸಾರಾಂಶ ನಾನು ಮಾಡಿಕೊಂಡದ್ದು. ಇಲ್ಲಿ ತತ್ವ ಪ್ರದೀಪದಲ್ಲಿ, ಸತ್ತರ್ಕ ದೀಪಾವಳಿಯಲ್ಲಿ ಅಲ್ಲೆಲ್ಲ ಬಹಳ ವಿಷಯ ಏನಿಲ್ಲ. ಇಲ್ಲಿ ತತ್ವ ಪ್ರದೀಪದಲ್ಲಿ ನಾವು ನೋಡಬೇಕಾದಂಥ 1-2 ಅಂಶಗಳಿವೆ. ಈಗ ಇಲ್ಲೇ ಮುಂದೆ ಈ ತಂತ್ರಜ್ಞಾನೀಯ ಅಧಿಕಾರಿತ, ತತ್ರಜ್ಞಾನೀಯ ಅಧಿಕಾರಿತ, ಸ್ತ್ರೀಯರಿಗೆ ಹೇಗೆ ಅಧ್ಯಯನ ಅನ್ನುವ ವಿಷಯ ಎಲ್ಲ, ತತ್ರಜ್ಞಾನ ಅನ್ನುವ 2 ಪಾಠಗಳನ್ನು ಹೊಂದಿಕೊಂಡು ಬರುವ ವಿವಾದ ಎಲ್ಲ ಇರೋದಿಲ್ಲೇನೆ, ಇದೇ ಮೂಲದಲ್ಲೇ. ಅದನ್ನು ಮುಂದೆ ನಾವು ನೋಡೋರಿದ್ದೇವೆ. ಅಲ್ಲಿ ಸತ್ತರ್ಕ ದೀಪಾವಳಿಯನ್ನು ನೀವು ಗಮನಿಸಿ, ಮುಂದೆ ಮತ್ತೊಂದ್ಸರಿ ಹೇಳ್ತೇನೆ. ಸತ್ತರ್ಕ ದೀಪಾವಳಿಯಲ್ಲಿ ಸುಮಾರು ಒಂದು 8-10 ವಾಕ್ಯ ಆದ್ಮೇಲೆ ಅಂತ್ಯಜಾ ಅಪಿಯೇ ಭಕ್ತಾ ನಾಮಜ್ಞಾನಾಧಿಕಾರಿಣ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನಿ ಅಧಿಕಾರಿತ ಅಂತ ಶ್ಲೋಕ ಇದೆಯಲ್ಲ, ಆ ಶ್ಲೋಕ ವ್ಯಾಖ್ಯಾನ ಮಾಡುವಾಗ ಇನ್ನೊಂದ್ಸರಿ ಹೇಳ್ತೀನಿ. ಅಲ್ಲಿ ಎಲ್ಲರೂ ಕೂಡ ನಾಮವನ್ನು ತಿಳ್ಕೊಳ್ಳಿಕ್ಕೆ ಅಧಿಕಾರಿಗಳಾಗಿದ್ದಾರೆ ಅಂತ ಬಂದಿದೆ. ಯಾವ ನಾಮ ಅಂದರೆ ವಿಷ್ಣುವಾದಿ ನಾಮ, ನಾರಾಯಣ, ಕೃಷ್ಣ, ಹರಿ, ರಾಮ ಇತ್ಯಾದಿ ನಾಮಗಳನ್ನು ತಿಳ್ಕೊಂಡು ಅದರ ಮೂಲಕ ಭಗವಂತನನ್ನು ಭಕ್ತಿ ಮಾಡಲಿಕ್ಕೆ ಎಲ್ಲರೂ ಅಧಿಕಾರಿಗಳಾಗಿದ್ದಾರೆ. ವಿಷ್ಣುವಾದಿಕಂ ನಾಮ ಅಂತಿದೆ, ಅದನ್ನು ಗುರ್ತು ಮಾಡ್ಕೊಳ್ಳಿ. ಮುಂದೆ ತಂತ್ರ ಅಂತಿದೆ. ತಂತ್ರ ಅಂದ್ರೆ ಏನು? ಇತಿಹಾಸಾದಿ, ಮಹಾಭಾರತ ಮೊದಲಾದ ಇತಿಹಾಸ ಗ್ರಂಥಗಳು ಮತ್ತೆ ಪುರಾಣಗಳು. ಇತಿಹಾಸ ಆದಿ ಪುರಾಣಗಳು. ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ. ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ ಇವಕ್ಕೆ ಇತಿಹಾಸ ಅಂತಾರೆ. ಮೂಲ ರಾಮಾಯಣ ನಮ್ಗೆ ಇಲ್ಲದೆ ಹೋದ್ರೆ ವಾಲ್ಮೀಕಿ ರಾಮಾಯಣ ಆದರು. ಇವಕ್ಕೆ ಇತಿಹಾಸ ಅಂತ ಹೆಸರು. ಇನ್ನು ಬ್ರಾಹ್ಮ ಮೊದಲಾದ 18 ಏನಿವೆ ಭಾಗವತ ಸೇರಿ ಅದು ಪುರಾಣ. ಅದರಿಂದ ತಂತ್ರ ಅನ್ನೋ ಶಬ್ದವನ್ನು ಪದ್ಮನಾಭ ತೀರ್ಥರು ಇಟ್ಕೊಂಡಿದ್ದಾರೆ. ಅದಕ್ಕೆ ಇತಿಹಾಸ ಮೊದಲಾದದ್ದು ಅಂತ ಅರ್ಥ ಹೇಳಿದ್ದಾರೆ. ತತ್ವ ಪ್ರದೀಪದಲ್ಲಿ 1-2-3 ಶ್ಲೋಕಗಳನ್ನು ಹೇಳ್ತಾರೆ. ಇತಿಪಾಜ್ಞೆ ಅಂತೆಲ್ಲ ಪ್ರಾಯ ಸರ್ವಮೂಲದಲ್ಲಿ ಇದ್ದಿದ್ರು ಇರ್ಬೋದು, ಅಥವಾ ತಮ್ಮ ಅಧ್ಯಯನದಿಂದ ಎಲ್ಲಿಯಾದರೂ ಹೇಳಿರ್ಬೋದು. ಒಂದು ಶ್ಲೋಕ ಇದೆ ಅಲ್ಲಿ ನೋಡಿ, ಇತಿಪಾಜ್ಞೆ ಜಯೋತ್ತರೇಚ ಅಂತ. ಭಕ್ತೈವ ವೃಣತೆ ವಿಷ್ಣು ಭಕ್ತ್ಯಾ ದದ್ಯಾನ್ ನಿಜಂ ಪದಂ ಭಕ್ತೈವ ದೃಶ್ಯತೆ ನಿತ್ಯಂ ಭಕ್ತ್ಯಾ ಯೋಗಾನ್ ದದಾತಿ ಚ. ಇದು ನಮಗಲ್ಲಿ
ಕಾಣಿಸುವಂಥ ಒಂದು ಶ್ಲೋಕ. ಭಕ್ತಿಯಿಂದಲೇ ವಿಷ್ಣು ನಮ್ಮನ್ನ ವೃಣುತೆ, ತನ್ನ ಭಕ್ತರನ್ನು ಸ್ವೀಕಾರ ಮಾಡ್ತಾನೆ. ಬಾ ನನ್ನ ಬಳಿಗೆ, ನೀನು ನನ್ನವನು ಸ್ವೀಕಾರ ಮಾಡ್ತಾನೆ. ಭಕ್ತಿಯಿಂದ ಅವನು ಪ್ರೀತನಾಗಿಯೇ ತನ್ನ ಪದವನ್ನು, ಸ್ಥಾನವನ್ನು ಕೊಡ್ತಾನೆ. ಭಕ್ತಿಯಿಂದಲೇ ಆತ ನೋಡಲ್ಪಡ್ತಾನೆ. ಭಕ್ತಿಯ ಯೋಗಾನ್ ದದಾತಿಚ, ಮುಕ್ತಿಯ ಯೋಗ, ಸುಖದ ಯೋಗ ಇತ್ಯಾದಿಗಳನ್ನ ಅವನೇ ಕೊಡ್ತಾನೆ ಅಂತ ಈಗ ಅದರ ಅರ್ಥ. ಅದೊಂದು ಶ್ಲೋಕ ನೀವು ಗಮನಿಸಬಹುದು. ಅದರ ಮೇಲೆ ಅಧ್ಯಯನ ಮಾತ್ರವತಃ ನಾ ವಿಶೇಷಾತ್ ಇತಿ ಚ ಉಪರಿ ಸೂತ್ರಕಾರ ಭಗವಾನ್ ವ್ಯಾಸ ಏವ ಅಧಿಕಾರಂ ತಾರತಮ್ಯೇನ ವಕ್ಷತಿ. ಅಧಿಕಾರವೂ ಕೂಡ ತಾರತಮ್ಯ ಪೂರ್ವಕವಾಗಿಯೇ ಇದೆ, ಎಲ್ಲರಲ್ಲೂ ಸಮಾನ ಅಧಿಕಾರ ಇಲ್ಲ. ಶಾಂತ ಅಂದ್ರೆ ಭಗವಂತನಲ್ಲಿ ಬುದ್ಧಿ ಇರುವವನು, ಶಮೋ ಮನ್ನಿಷ್ಠತಾ ಬುದ್ಧೇ. ವೈಷ್ಣವ ಸಿದ್ಧಾಂತಾತ್ ಅಚಲನಂ, ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವ ಸಿದ್ಧಾಂತದಿಂದ ಯಾವತ್ತೂ ಚಾಂಚಲ್ಯ ಹೊಂದಬಾರದು, ಅದು ಮುಖ್ಯ. ನೋಡಿ, ನಾವು ಇದು ಇಂಥದೆಲ್ಲ ನೀವು ಕೂಡ ಗುರುತು ಮಾಡ್ಕೊಳ್ಬೇಕು, ನಾವು ಗುರುತು ಮಾಡ್ಕೊಳ್ಬೇಕು. ಶಮ ಅಂದ್ರೆ ಭಗವಂತನಲ್ಲಿ ಬುದ್ಧಿ ಅಂತ ಇಷ್ಟೇ ಹೇಳ್ತೇವೆ. ಭಗವಂತನ ಸರ್ವೋತ್ತಮತ್ವದಲ್ಲಿ ದೃಢವಾದ ಬುದ್ಧಿ ಅಂತ ಹೇಳ್ತಾರೆ ಅವರು. ಮತ್ತೆ ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಉಪರತಿ ಅಂದ್ರೆ ವಿಷ್ಣಾವೇವ ಮನೋರತಿ, ವಿಷ್ಣುವಿನಲ್ಲೇ ಆಸಕ್ತಿ. ಇನ್ನು ಕೆಲವರಿಗೆ ಉಪರತಿ ಅಂದ್ರೆ ವೈರಾಗ್ಯ ಅಂತ ಅರ್ಥ ಬರೆದಿದ್ದಾರೆ. ಇವರು ವಿಷ್ಣುವಿನಲ್ಲೇ ಆಸಕ್ತಿ ಅಂತ ಅರ್ಥ ಬರೆದಿದ್ದಾರೆ. ಶಮ ಅಂದ್ರೆ ವಿಷ್ಣುವಿನಲ್ಲೇ ಬುದ್ಧಿ ಅಂತ ಹೇಳ್ತೀವಿ. ಉಪರತಿ ಅಂದ್ರೂ ಬುದ್ಧಿ ಅಂತಲೇ ಹೇಳಿದ್ರೆ ಪುನರುಕ್ತಿ ಆದಿತ್ತು. ಅದಕ್ಕೆ ಶಮ ಅಂದ್ರೆ ಆ ಚಾಂಚಲ್ಯ ಇಲ್ಲದೆ ಇರೋದು, ಇದು ನಾವಿಲ್ಲಿ ತನಕ ನೋಡದೇ ಇರುವ ಅರ್ಥ. ಉಪರತಿ ಅಂದ್ರೆ ಭಗವಂತನಲ್ಲಿ ಆಸಕ್ತಿ. ತಿತಿಕ್ಷಾ ಅಂದ್ರೆ ದ್ವಂದ್ವವನ್ನು ಸಹಿಸುವ ಶಕ್ತಿ. ಸಮಾಧಾನ ಅಂದ್ರೆ ಹರವು ಚಿತ್ತಸ್ಯ ಅವಸ್ಥಿತಿ. ಇದಕ್ಕೆ ಮತ್ತೆ ವ್ಯತ್ಯಾಸ ಹೇಳೋದು ಕಷ್ಟ. ಭಗವಂತನಲ್ಲೇ ಮನಸ್ಸು ಇರುವುದು. ಇಷ್ಟು ಅರ್ಥಗಳನ್ನು ಕೂಡ ಅವ್ರು ಹೇಳಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.